ಯೂಟ್ಯೂಬ್ಗ ರೆಡ್ ಟ್ಯೂಬ್ ಯೂಟ್ಯೂಬ್ ಸರ್ ಓ ಲೈಕ್ ಮಾಡಿ ಶೇರ್ ಮಗ ನೀನು ಕರೆಕ್ಟಾಗಿ ಹೇಳ್ತೀಯ. ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆಮೇಲೆ ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಗಲಿ ಫುಡ್ ಶಂಕರ್. ಇವತ್ತಿನ ರೆಸಿಪಿ ಏನಂದರೆ ಚಿಕನ್ನಲ್ಲಿ ಸ್ಟೀಮ್ ಚಿಕನ್ ಯಾವ ಥರ ಮಾಡೋದು ಅಂತ ಸಿಂಪಲಾಗಿ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಒಂದು ಉಂಡೆ ಕೋಳಿ ತಗೊಂಡಿದ್ದೀನಿ. ಅದಕ್ಕೆ 1 ಸ್ಪೂನ್ ಗರಂ ಮಸಾಲ ಹಾಕೊಂಡಿದ್ದೀನಿ, 1 ಸ್ಪೂನ್ ಅಚ್ಚ ಖಾರದ ಪುಡಿ ಮತ್ತು 1/4 ಸ್ಪೂನಷ್ಟು ಅರಿಶಿನ ಹಾಕೊಂಡಿದ್ದೀನಿ. ಅದನ್ನು ನೀಟಾಗಿ ಈ ಥರ ಸಾರ್ಕೋಬೇಕಾಗುತ್ತೆ ಫಸ್ಟಿಗೆ. ಫುಲ್ ಈಗ ಕೋಳಿಗೆಲ್ಲ ಈ ಥರ ಸಾವಿರನ. ಮತ್ತು ಯಾರೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಇನ್ನೂ ಡಿಫ್ರೆಂಟಾಗಿರೋ ವೀಡಿಯೋನ ತರ್ತಾ ಇರ್ತೀನಿ. ನೋಡಿ, ಹಿಂಗೆಲ್ಲ ಸಾವಿರ ಆಗೈತೆ ನೀಟಾಗಿ. ಇದನ್ನು ಒಂದು ಅರ್ಧ ಗಂಟೆ ಬಿಡೋಣ. ಅರ್ಧ ಗಂಟೆ ಬಿಟ್ಟಾದ್ಮೇಲೆ ಮತ್ತೆ ಇನ್ನೊಂದು ಮಸಾಲ ರೆಡಿ ಮಾಡ್ಕೋಬೇಕು. ನಾನಿಲ್ಲಿ ಚಿಕನ್ ಮಸಾಲ ಒಂದು 2 ಸ್ಪೂನ್ ಚಿಕನ್ ಮಸಾಲ ತಗೋತಾಯಿದ್ದೀನಿ. ಜೀರಾ ಪೌಡ್ರು ಒಂದು ಅರ್ಧ ಸ್ಪೂನ್ ತಗೋತಾಯಿದ್ದೀನಿ. ಮತ್ತು ಗರಂ ಮಸಾಲ ಒಂದು ಅರ್ಧ ಸ್ಪೂನು, ಅಚ್ಚ ಖಾರ ಪುಡಿ 1 ಸ್ಪೂನಷ್ಟು ತಗೋತಾಯಿದ್ದೀನಿ. ನಿಮಗೆ ಇನ್ನೊಂದು ಸ್ವಲ್ಪ ಖಾರ ಬೇಕು ಅಂದರೆ ಇನ್ನೊಂದು ಅರ್ಧ ಸ್ಪೂನ್ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ನೆಕ್ಸ್ಟು ಸ್ವಲ್ಪ ಮೊಸರು ತಗೋತಾಯಿದ್ದೀನಿ. ಕಾಲು ಲೀಟ್ರಲ್ಲಿ ಒಂದು ಕಾಲು ಭಾಗದಷ್ಟು ತಗೊಂಡಿದ್ದೀನಿ. ಮತ್ತು ವೆನಿಗರು ಒಂದು ಅರ್ಧ ಸ್ಪೂನು ಹಾಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟಿಗೆ ಹಂಗೆ ಮಿಕ್ಸ್ ಮಾಡ್ಕೊಳ್ಳಿ, ಆಮೇಲೆ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೀಟಾಗಿ ಮಿಕ್ಸ್ ಆಗುತ್ತೆ ಮಸಾಲೆಗಳೆಲ್ಲ. ಮತ್ತು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಆಗಬೇಕು, ಅದು ಇಂಪಾರ್ಟೆಂಟು. ಮಸಾಲೆಗಳೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ನೆಕ್ಸ್ಟು ಚಿಕನ್ನ ತಗೊಳ್ಳೋಣ. ಅದಕ್ಕೆ ಮೇಲುಗಡೆ ನೀಟಾಗಿ ಈ ಥರ ಸವರಬೇಕಾಗುತ್ತೆ. ನಾವು ಸ್ಟೀಮ್ ಮಾಡೋದ್ರಿಂದ ಆ ಮೇಲ್ಗಡೆ ಸಾವಿರ ಇಟ್ಟು ಸ್ವಲ್ಪ ಗಟ್ಟಿನೇ ಇರಬೇಕು. ಫುಲ್ಲು ತೆಳುವಾದ್ರೆ ಆಮೇಲೆ ಸ್ಟೀಮಲ್ಲಿ ಎಲ್ಲ ಉದುರು ಆಗುತ್ತೆ. ಅದಕ್ಕೋಸ್ಕರ ಈ ಮಸಾಲನ ಆದಷ್ಟು ಗಟ್ಟಿಯಾಗಿ ಮಾಡ್ಕೊಳ್ಳಿ. ನೋಡಿ, ಒಂದು ಸೈಡ್ ಸಾರಿ ಆದಮೇಲೆ ಇನ್ನೊಂದು ಸೈಡು ಹಂಗೆ ಸಾರ್ಕೊಳ್ಳೋಣ. ಕಟ್ ಮಾಡಿದ ಕಟ್ ಪೀಸ್ ಒಳಗೆಲ್ಲ ಹೋಗ್ಬೇಕು ಅದು ಮಸಾಲ. ಈ ಮಸಾಲ ಎಷ್ಟು ಫಿಲ್ ಮಾಡ್ತೀರೋ ಅಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮತ್ತು ನಿಮ್ಗೆ ಯಾವ್ದಾದ್ರು ರೆಸಿಪಿ ಬೇಕು ಅಂದರೆ ಹೇಳಿ, ಕಮೆಂಟ್ ಮಾಡಿ. ಆ ರೆಸಿಪಿನ ಆದಷ್ಟು ಮಾಡಿ ನಿಮಗೆ ತೋರ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ. ನೋಡಿದಲ್ಲ, ಇವಾಗ ಈ ಕಡೆ ನೀರು ಕಾಯಕ್ಕಿಟ್ಟಿದೆ. ಅದು ಸುಮಾರು 2 ಗಂಟೆ ಟೈಮು ಮ್ಯಾಗ್ನೆಟ್ ಮಾಡೋಕ್ಕೆ ಬಿಟ್ಟಿದೆ. 2 ಗಂಟೆ ಆದಮೇಲೆ ತಗೊಂಡಿರೋದು ಇದನ್ನು. ನೋಡಿ, ಸ್ವಲ್ಪ ಇವಾಗ ನೀರು ಕಾಯಕ್ಕಿಟ್ಟಿದೆ ಇಡ್ಲಿ ಪಾತ್ರೆಯಲ್ಲಿ. ಸ್ಟೀಮ್ ಮಾಡ್ಕೋಬೇಕಲ್ಲ, ಅದಕ್ಕೋಸ್ಕರ. ನೋಡಿ, ಇವಾಗ ಆಲ್ಮೋಸ್ಟ್ ನೀರು ಕಾಯೋ ಮಟ್ಟಕ್ಕೆ ಬಂತು. ಈ ಟೈಮಲ್ಲಿ ನಾನು ಚಿಕನ್ ಹಾಕ್ತಾಯಿದ್ದೀನಿ.
ನೋಡಿ ಈ ಚಿಕನ್ ಹಾಕ್ತಿದ್ದೀನಿ. ನಿಮಗೆ 30 ನಿಮಿಷ ಇದು ಸ್ಟೀಮಲ್ಲೇ ಬೇಯಬೇಕಾಗುತ್ತೆ. ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ, ಹೈ ಫ್ಲೇಮ್ ಇಟ್ಕೊಳಕ್ಕೆ ಹೋಗ್ಬೇಡಿ. ಮೀಡಿಯಮ್ ಫ್ಲೇಮಲ್ಲಿ ನಿಮಗೆ 30 ನಿಮಿಷ ಬೇಯಬೇಕು. ನಾನು 25 ನಿಮಿಷ ಆದಮೇಲೆ ತೆಗ್ದಿದ್ದೀನಿ. ಆಲ್ಮೋಸ್ಟ್ ಆಗಿದೆ. ಇನ್ನೊಂದು 10 ನಿಮಿಷ ಬೇಯಲಿ ಅಂತ ಮತ್ತೆ ಒಂದು 8 ನಿಮಿಷ ಸ್ಟೀಮ್ ಮಾಡಿದ್ದೆ. ಟೋಟಲು 30 ನಿಮಿಷ ಆಗಿದೆ. ಇವಾಗ ಪರ್ಫೆಕ್ಟಾಗಿ ನಿಮಗೆ ಚಿಕನ್ ಬೆಂದಿದೆ, ಸ್ಟೀಮ್ ಎಲ್ಲ ಆಗಿದೆ, ನೋಡ್ತಾ ಇರಬೇಕು. ಇವಾಗ ಇದನ್ನು ತಗೊಂಡು ಇನ್ನೊಂದು ಸ್ಪೆಷಲ್ ಮಸಾಲೆ ಆ್ಯಡ್ ಮಾಡೋಣ. ನಾನಿಲ್ಲಿ ಒಂದು 20 ಗ್ರಾಮಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಮತ್ತು ಅದು ಸ್ವಲ್ಪ ಮಸಾಲ ಉಳ್ಕೊಂಡಿತ್ತು, ಮಸಾಲ ಹಾಕ್ಕೊಂಡಿದ್ದೀನಿ. ಎಷ್ಟು ಸ್ಟೀಮಿಂದು ನೀರೇನು ಹಾಕ್ಬಿಡಿ, ಬರೀ ತುಪ್ಪದಲ್ಲೇ ಸ್ವಲ್ಪ ಮಸಾಲನ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇದು ಮಸಾಲ ಬೆಂದಮೇಲೆ ನಿಮಗೆ ಚಿಕನ್ನ ಇದ್ರೊಳಗೆ ಹಾಕ್ಬೇಕು. ಮತ್ತು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಆಲ್ಮೋಸ್ಟ್ ಇವಾಗ ಮಸಾಲ ನೀಟಾಗಿ ಬೆಂದಿದೆ. ಇವಾಗ ಚಿಕನ್ನ ಇದ್ರೊಳಗೆ ಹಾಕ್ತಾಯಿದ್ದೀನಿ. ಅದ್ರ ಮೇಲೆ ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ಫುಲ್ಲು ಲೋ ಫ್ಲೇಮಲ್ಲಿ ನಿಮಗೆ ಒಂದು 10 ನಿಮಿಷ ರೋಸ್ಟಲ್ಲಿ ಸಾಕು. ನೋಡಿ ಎಂಥ ಅದ್ಭುತವಾದ ಪರಿಮಳ ಸಿಗುತ್ತೆ ಅಂದರೆ ನೀವು ಇನ್ನೂ ಇದನ್ನೇ ಮಾಡ್ತಾ ಇರ್ತೀರ, ಅಷ್ಟು ಪರಿಮಳ ಸಿಗುತ್ತೆ. ಅದಕ್ಕೆ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವಿನ ಸೊಪ್ಪು ಆ್ಯಡ್ ಮಾಡಿದ್ದೀನಿ ಅಷ್ಟೇ. ನೋಡಿದ್ರೆ ನಿಮಗೆ ಅದ್ಭುತವಾದ ಸ್ಟೀಮ್ ಚಿಕನ್ನು ಯಾವ ಥರ ರೆಡಿ ಆಗೈತೆ ಅಂತ. ಇದೇ ಥರ ನಿಮಗೆ ಇನ್ನೂ ಯಾವ್ದಾರು ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ಅಥವಾ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಸಿ ಯು.